ಯಾರನ್ನೋ ಮೂರನೇರಿಗೆ ಬೆಲೆ ಐತಂತೆ, ನಮಗೆ ಬೆಲೆ ಇಲ್ಲ. ಇವು ಅದಕ್ಕೆ ಇವಳನ್ನ ಅವ್ರ ಅಮ್ಮಯ್ಯ ಮಾತಾಡಿಸ್ತಿರ್ಲಿಲ್ಲ. ನಾನು ಸಮಾಧಾನ ಮಾಡಿದ್ನಿ. ನಾನು ಐದಿನ ಅದಕ್ಕೆ ನೀವು ಹೆದರಿಕೆ ಬೇಡ್ರಿ ಅಂತ ಹೇಳಿ ನಾನು ಸಮಾಧಾನ ಮಾಡಿದ್ನಿ. ಇವತ್ತು ಅವ್ರ ತವ್ರ ಮನೆ ಕಡೆಗಳರಿಗೆಲ್ಲ ಬೆಲೆ ಐತೆ, ನನಗೆ ಬೆಲೆ ಇಲ್ಲ. ನನಗೆ ಬೆಲೆ ಇಲ್ದಂಗೆ ಮಾಡಿದ್ಲಲ್ಲ ನಮ್ಮ ಅದಕ್ಕೆ. ಅವ್ರು ಯಾರಿಗೋ ಕೆಲಸ ಕೊಡು ಅಂತ ಅವ್ರ ತವ್ರ ಮನೆ ಕಡೆಗಳವ್ರಿಗೆ ಎಲ್ಲ ಹೇಳ್ತಾಳಲ್ಲ. ಕಂಪ್ಯೂಟ್ರ್ ಸೆಂಟ್ರು ತಂಗಿಗೆ ಕೊಡ್ತು, ಎಲ್ಲ ತಂಗಿಗೆ ಕೊಟ್ಟು ನಾನು ಹಾಳು ಮಾಡಬೇಕಂತ ಕಾಯ್ತಾ ಇದ್ದಾಳೆ ಈ ಅದಕ್ಕೆ. ಇನ್ನು ನಾನೇ ನಿಮ್ಮ ಮನೆ ಮಗ ಅಲ್ಲ, ಇನ್ನೆಲ್ಲ ಇವ್ರದ್ದೇ ಅನ್ಕೊಬಿಟ್ಟವ್ರೆಲ್ಲ ಕೆಲಸ ಐತೆ, ನಾವೇ ಕೆಲಸ ಮಾಡೋದು. ಇನ್ನು ಸೀಮೆಕ್ಕಿಲ್ಲದ ಕೆಲಸ ಮಾಡ್ತೀರಾ ನೀವು? ಏನೇನೇನೇನು ನನಗೇನೇನೇನು ಇದು ಮನೆಗೂ ಇದಕ್ಕೂ ಸಂಬಂಧ ಇಲ್ಲ ಅಂದ್ಕೊಂಡಿದ್ದೀರಾ? ಯಾವ್ದು ಮಾಡ್ತಾರೆ. ಏನೇನೇನೇನೋ ಮಾತಾಡ್ತಾರೆ. ನಾನು ಏನು ಮಾತಾಡ್ತೀನಿ, ನಾವೇನು ಮಾಡ್ತಾಯಿದ್ದೀವಿ, ಯಾರಿಗೇನು ನಾವು ಹಿಂಗಂದರೆ ಎಷ್ಟು ಬೇಜಾರಾಗುತ್ತೆ ಅಂತ ಸ್ವಲ್ಪ ಅರ್ಥ ಆಗಲ್ಲ. ತಲೆ ಕೆಟ್ಟ ಹೋಗ್ಬಿಟ್ಟೈತೆ. ಯಾರಿಗೋ ಮೂರನೇರ್ಗೈತಂತೆ ಬೇರೆ. ಅವ್ರ ಅಮ್ಮಾಯಿ ಬಂದು ಮಾತಾಡಿಸ್ತಿಲ್ಲ, ಅಂಥವ್ರಿಗೆ ಬೆಲೆ ಕೊಡ್ತಾ ಇದ್ದಾರೆ ಇವತ್ತು. ನನ್ನಂಥವ್ನಿಗೆ ಒಳ್ಳೆಯವನಿಗೆ ಬೆಲೆ ಇಲ್ಲ, ಒಳ್ಳೆಯವ್ರಿಗೆ ಕಾಲ ಇಲ್ಲ, ಒಳ್ಳೆಯವ್ರಿಗೆ ಕಾಲ ಇಲ್ಲ. ಏನು ಎಲ್ಲದಕ್ಕೂ ಇವ್ರು ಹೇಳ್ದಂಗೆ ಕೇಳ್ಕೊಂಡು ಎಲ್ಲ ಇರ್ಬೇಕಾ ನಾನು? ನೋಡೋಣ. ಎಲ್ಲ ಓದೆ ಆ ಕಂಪ್ಯೂಟರ್ ಸೆಂಟ್ರ್ ಒಂದು ಮಾಡಿ ಕೊಟ್ಟಿದ್ವಿ, ಓದೆ ಅದೊಂದು ನೀನು ಓದೆ ಅಂತ ನನ್ನ ಮೇಲೆ ಗೂಬೆ ಕೂರಿಸೋದಕ್ಕೆ ಚೆನ್ನಾಗೈತೆ. ಅದು ಸಿಕ್ಕಿರೋದಕ್ಕೆ ಇವರು ಹೀಗೆ ಹಾಡ್ತಾಯಿದ್ರು. ಆಡಲಿ ನಾನು ಸುಮ್ಮನೆ ಬಿಡಲ್ಲ. ನೀನು ಎಲ್ಲೋ ಬಿದ್ದವಳನ್ನು ಕರ್ಕೊಂಬಂದು ನಾನು ಅವತ್ತು ಸಮಾಧಾನ ಮಾಡಿದ್ನಲ್ಲ, ಇವತ್ತು ನನಗೆ ಎಂಥ ಮರ್ಯಾದೆ ಮಾಡ್ತಾಯಿದ್ಯಾ ನೀನು, ಎಂಥ ಮರ್ಯಾದೆ ಮಾಡ್ತಾಯಿದ್ಯಾ? ಬರಲಿ, ಅದು ಯಾರು ಗೊತ್ತಾರ ಬರಲಿ. ನಾನು ಅವತ್ತು ಸಮಾಧಾನ ಮಾಡಿದ್ದೀನಿ. ನಾನು ಅವತ್ತು ಸುಮ್ಮನಿರ್ರಿ ಅದಕ್ಕೆ ಅಂತ ನಾನು ಎಲ್ಲದಕ್ಕೂ ನಾನು ಕೈ ಜೋಡಿಸಿ ಎಲ್ಲ ಪ್ರತಿಯೊಂದು ನಾನು ಕೆಲಸ ಕಾರ್ಯದಾಗೆಲ್ಲ ಭಾಗಿಯಾಗಿ ನಾನು ಎಲ್ಲ ನೋಡಿ ನಾನು ತೋರಿಸಿ ನಾನು ಏನೇ ಕೆಲಸ ಮಾಡಬೇಕಂದ್ರೆ ಎಲ್ಪ್ ಮಾಡಿ ಕೊಟ್ಟನಲ್ಲ, ಅದಕ್ಕೆ ಇವತ್ತು ನನಗೆ ಇವತ್ತೇ ಹಿಂಗೆ ಮಾಡ್ತಾಯಿದ್ದ. ಮಾಡಲಿ ಎಷ್ಟು ಮಾಡ್ತಾರೆ ಮಾಡಲಿ ನನಗೆ. ನೋಡೋಣ. ನಾನು ಹೀಗೆ ಹಾಳಾಗಿ ಹೋಗ್ತೀನಿ. ಹೋದ್ರಿ ಯಾಕೆ ಹೊತ್ಕೊಂಡು ಹೋದ್ಲು ಅವಳು? ಯಾಮಣ ಇದ್ಲು ಅಂತಲ್ಲ ಅವಳು ವಿಧಿ. ಅವಳು ಏನು ಹೊತ್ಕೊಂಡು ಹೋದ್ಲು? ಇವ್ರು ಇಷ್ಟೊಂದು ಆಡ್ತಾ ಇದ್ದಾರಲ್ಲ, ಏನು ಹೊತ್ಕೊಂಡು ಹೋಗ್ತಾಳೆ ಇವಳು? ಇವನು ನಮ್ಮ ಅಣ್ಣನ ಇವನು. ಥೂ ಅಣ್ಣ ಥೂ, ಇವನು ಅಣ್ಣನ. ಥೂ ಏ ಅಣ್ಣ, ನೀನು ಒಬ್ಬ ಅಣ್ಣನ? ಥೂ ಕಚಡ ನನ್ನ ಮಗ. ಓಲೇ ಮನು, ಹುಡ್ಕೊಂಬಂದಿದ್ಯಾನೋ? ಅಯ್ಯೋ ಇದ್ಯಾಕೋ ಹಿಂಗೆ ತಟ್ಟಾಡ್ತಾ ಇದೆಯಾ? ಲೇ ಮನು, ಏನಾಯ್ತು? ಅಯ್ಯೋ ಯಾಕಪ್ಪ ಇವನು ಮನು ಹಿಂಗೆ ಆಡ್ತಾ ಇದ್ದಾನೆ? ಮನು ಯಾಕೋ ಹಂಗೆ ತಟ್ಟಾಡ್ತಾ ಇದೆಯಾ? ಕುಕ್ಕಳಪ್ಪ ಬಿದ್ದೀಯಾ? ಹೌದು, ನಾನು ಕುಡ್ಕೊಂಡು ಬಂದಿದ್ದೀನಿ. ನಾನು ಕುಡೋಕಾನೆ. ಏನು ಮೇಲಿಂದ ಮನು ಕೊಡೋಕ ಏನಿವಾಗ ಕುಡ್ಕೊಂಬಂದಿದ್ದೀನಿ. ಮೂರನೇವ್ರಿಗೆಲ್ಲ ಬೆಲೆ ಐತೆ, ನಿಮ್ಮ ಮನೆ ಮಗನಂಗೆ ನನಗೆ ಬೆಲೆ ಇಲ್ವಾ? ನನಗೆ ಬೇಜಾರಮ್ಮ ಆಗೋದಿಲ್ವಾ? ಮೂರನೇವ್ರಿಗೆ ಯಾರಿಗೋ ಬೆಲೆ ಕೊಟ್ಬಿಟ್ರೆ ಇವತ್ತಿಗೆ ನನಗೇನು ಹಿಂಗೆ ಮಾಡ್ಬೇಕು ಅಂತಲ್ಲ ಬಂದವಳು ಇವಳು. ಈಗ ಮೋಸ್ಟ್ನೇ ಹೊಡೆದು ಬಿಡ್ತೀನಿ. ಅವಳು ಇವಳು ಅಂತ ಮಾತಾಡ್ತೀಯ? ಯಾಕೆ ಕುಡ್ದು ಬಂದು ಹಿಂಗೆ ಮಾತಾಡ್ತಾ ಇದೀಯಾ? ಯಾರ ಕುಡ್ದು ಕಳಿಸಿರು ನಿನಗೆ? ಏನು ಮರ್ಯಾದೆ ಇಲ್ದಂಗೆ ಕುಡ್ದು ಬಂದು ಇಲ್ಲಿ ಮಾತಾಡ್ತಾ ಇದೆಯಲ್ಲ, ನೀನು ನಾಚಿಕೆ ಆಗಲ್ವ ನಿನಗೆ? ಯಾಕೆ ಹಿಂಗೆ ಮಾಡ್ತಾ ಇದೆಯೋ? ಕೂಕಳ ಇಲ್ಲಿ ಫಸ್ಟು ಕೂಕಳ ನೀನು. ನೋಡಿ ಸರಿಯಾಗಿ ಬಿಟ್ಬಿಡ್ತೀನಿ. ಅವಳು ಇವಳು ಅಂತ ಮಾತಾಡ್ಬಿಟ್ರೆ ನನ್ನ ಮಗನೇ ಕುಕ್ಕರ್ಸ್ಕೊಳ್ಳೋ. ಏಯ್ ಬಾಯಿ ಮುಚ್ಚಬೇಕು. ಇನ್ನು ಮೇಲಿಂದಾನ ನಾನು ಯಾರಿಗೂ ಎದುರ್ಕೊಳ್ಳಲ್ಲ. ಏನು ಹಿಂಗೆ ಆಡ್ತಾರಲ್ಲ ಇವರು ದುಡ್ಡು ಅಂತ. ಅವಳು ಏನು ಹೊತ್ಕೊಂಡು ಹೋದ್ಲು ವಿಜಯ್? ಅವಳು ಆಡ್ತಿದ್ದವಳು ಏನು ಹೊತ್ಕೊಂಡು ಹೋದ್ಲು? ಅವಳ ಥರ ಆಡ್ತಾ ಇದ್ದಾಳೆ ಇವತ್ತಿಗೆ. ಸರಿಯಾಗಿ ಬಿಟ್ಬಿಡ್ತೀನಿ ಮನು. ಹೇಳಿ ಕಾಪಾಳಕ್ಕೆ ಬಿಟ್ಬಿಟ್ರಿ, ಕಾಪಾಳ ಓದ್ಕೊಬಿಡ್ಬೇಕು ನನ್ನ ಮಗನೇ. ಸರಿಯಾಗಿ ಮಾತಾಡ. ಅದ್ಯಾಕೆ ಹಂಗೆ ಮಾತಾಡ್ತೀಯ? ತಲೆ ಕೆಟ್ಟಂತಾರ. ಸುಮ್ಮನೆ ಬಿಟ್ಕೊಳ್ಳೋ. ಕುಡ್ದು ಬಂದವನು ಯಾಕತ್ತೆ? ಏನಾಯ್ತು ನೋಡಮ್ಮ? ಕುಡ್ದು ಬಂದು ನನಗೆ ಮೂರನೇವ್ರಿಗೆ ಯಾಕೆ ಬೆಲೆ ಐತೆ, ನನಗೆ ಬೆಲೆ ಇಲ್ಲ ಅಂತ ಹೆಂಗೆ ಆಡ್ತಾ ಇದ್ದಾನೆ ಒಳ್ಳೆನಿ. ನೋಡು ಹೆಂಗೆ ಆಡ್ತಾ ಇದ್ದಾನೆ. ಕುಡ್ದು ಬಂದಿರೋದು ನೋಡು. ಇಷ್ಟು ಮಾನ ಮರ್ಯಾದೆಗಳ್ತಾನು. ಅಲ್ಲ ನಾನು ಅದ್ಯಾಕೆ ಕುಡ್ದು ಬಂದಿದ್ಯಾ ನೀನು ಇಷ್ಟೊಂದು? ನೋಡು ಯಪ್ಪ ಇಷ್ಟೊಂದ. ಏಯ್ ನಾನು ಕುಡುಕನೇನೆ, ನಾನು ಕುಡಿತೀನಿ. ನೀನು ಯಾವಳು ನನಗೆ ಹೇಳೋಕ್ಕೆ? ಎಲ್ಲೋ ಇರೋಳನ್ನ, ಎಲ್ಲೋ ಬಿದ್ದಿರೋಳನ್ನ ಕರ್ಕೊಂಬಂದು ನಮ್ಮ ಮನೆ ಸ್ವಸಿಯಾಗಿ ಮಾಡ್ಕೊಂಡಿರೋರು ನಾವು. ನಿಮ್ಮ ಅಮ್ಮಾಯಿ ಬಂದಿತ್ತು ಆವತ್ತು? ಬಂದಿಲ್ಲ. ನಾನು ಅವತ್ತು ಡೈಲಿ ಹೇಳೀನಿ. ಅದನ್ನೇನಾದರೂ ನೀನೊಂದಿಷ್ಟು ನೆನೆಸ್ತಾ? ಇಲ್ಲ. ನಾನು ನಿನಗೆ ಅದಕ್ಕೆ ಅಂತ ಎಲ್ಲದರಲ್ಲೂ ನಾನು ನಿನಗೆ ಸಪೋರ್ಟ್ ಮಾಡಿದ್ದೀನಿ. ನಿಮ್ಮ ಅಮ್ಮಾಯಿ ಮಾತಾಡ್ಸಲ್ಲ ಅಂತ ಒಳಗಬೇಕಾದ್ರೂ ನಾನು ನಿನಗೆ ಸಹಾಯ ಮಾಡಿದ್ದೀನಿ.
ಆದರೆ ನೀನು ಇವತ್ತು ನಿಮ್ಮ ಅಮ್ಮನ ಕಡೆಗಳವ್ರಿಗೆ ಬೆಲೆ ಕೊಡ್ತಾ ಇದೀಯಾ. ನಿನ್ನ ಮಾತಾಡ್ಸಿರ್ಲಿಲ್ಲ, ನಿಮ್ಮಮ್ಮ ಬಿಸಾಕಿತ್ತು ಅಂಥವ್ರಿಗೆ ಇವತ್ತು ನೀನು ಬೆಲೆ ಕೊಡ್ತಾ ಇದೆಯಾ. ಛೀ, ಥೂ, ನೀನು ಒಬ್ಳು ಹತ್ಕೆನಾ, ಥೂ ಥೂ. ಅಲ್ಲ, ನಿಮ್ಮಮ್ಮ ಎಲ್ಲೋ ಬಿದ್ದಿರಿದ್ಲು, ಎಲ್ಲೋ ಬಿದ್ದು ನಿನಗೆ ಏನು ಒಂದು 3 ಕಾಸಿನ ಬೆಲೆನೂ ಇಲ್ಲ ನಿನಗೆ. ಅಂತ ಹತ್ರ ಸುತ್ತರ್ಕೊಂಡು ಹೋದೆ. ಇವಾಗ ಅಂತ ನಿನ್ನ ತಂಗಿಗೆ ಬೆಲೆ ಕೊಟ್ಟಿದ್ಯಾ. ನಿನ್ನ ತಂಗಿನೇ ಮದುವೆ ಆಗಬೇಡ, ಮದುವೆ ಆಗಬೇಡ ಇಲ್ಲಿ ಅಂತ ಅವಳೆ ವಿರುದ್ಧ ಮಾಡ್ತಿದ್ದವಳು. ಇವತ್ತು ನಿನ್ನ ತಂಗಿಗೆ ನೀನು ಬೆಲೆ ಕೊಟ್ಟು ನನ್ನ ಕಂಪ್ಯೂಟರ್ ಸೆಂಟ್ರ್ ಅವಳಿಗೆ ಕೊಟ್ಟೆ. ಎಲ್ಲ ನಿನ್ನ ತವ್ರ ಮನೆ ಕಡೆಗಳವ್ರಿಗೆ ನೀನು ಅನುಕೂಲ ಮಾಡ್ತಾ ಇದ್ರೆ ನಾವೆಲ್ಲಿಗೆ ಹೋಗೋಣ? ನಾನು ಈ ಮನೆ ಮಗನೇನೆ. ನಮ್ಮ ಅಣ್ಣನಿಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ಟವಳು ನೀನೇನೆ. ನೋಡು ಮನು, ಸರಿಯಾಗಿ ಮಾತಾಡು, ಸುಮ್ಮನೆ ಮಾತಾಡಬೇಡ. ಬಾಯಿ ಐತೆ ಅಂತ ಹೇಳಿ ಹೆಂಗೆ ಬೇಕಾಗಿ ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ. ನೋಡಿ ಯಾಕೆ ಹಂಗೆ ಮಾತಾಡ್ತಾ ಇದೆಯಾ? ನಿನ್ಗೇನು ಬುದ್ಧಿ ಆಯ್ತೋ ಇಲ್ವೋ? ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ ಕುಡ್ದು? ಅಲ್ಲ, ಬುದ್ಧಿ ಇರೋನಾಗಿದ್ರೆ ನೀನು ಹಿಂಗೆ ಮಾತಾಡ್ತಿರ್ಲಿಲ್ಲ ಕಣೋ. ಮಾತಾಡೋದು ನೋಡವನು ಅಲ್ಕ. ಏನು ಸ್ವಲ್ಪನಾದ್ರೂ ಮರ್ಯಾದೆ ಇಲ್ದಂಗೆ ಮಾತಾಡ್ತಾ ಇದ್ದಾನಲ್ಲ ಇವನು. ಇವ್ನಿಗೇನಾದ್ರೂ ತಲೆ ಕೆಟ್ಟಿರ್ಬೇಕು. ನಾನಿನ್ನು ಅವ್ರ ಅಣ್ಣನಿಗೆ ಕೊಡು ಅಂತ ಹೇಳಿದ್ದೀನಿ ಕೆಲಸನ. ಇವನು ನೋಡಿ ಹೆಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ನಿಮ್ಮ ಅಣ್ಣ ಬಂದಂಗೆ ಮಾತಾಡು, ನನ್ನ ಹತ್ರ ಮಾತಾಡೋ ಅಂಥದ್ದೇನಿಲ್ಲ ನೀನು. ನಮ್ಮ ಅಣ್ಣ ಒಳ್ಳೆಯವನು, ನೀನೇ ಇದನ್ನೆಲ್ಲ ಪಿತೂರಿ ಮಾಡಿರೋಳು ನೀನೇ. ನೀನೇ ಈ ಪಿತೂರಿ ಮಾಡಿರೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ಎಲ್ಲ ನಿನ್ನ ತವ್ರ ಮನೆ ಕಡೆಗಳವ್ರಿಗೆ ಅನುಕೂಲ ಮಾಡ್ತಾ ಇದೀಯ ನೀನು. ಎಲ್ಲ ನಿನ್ನ ತವ್ರ ಮನೆ ಕಡೆಗಳವ್ರಿಗೆ ಅನುಕೂಲ ಮಾಡ್ತಾ ಇದೀಯ. ಎಲ್ಲ ಇವಾಗ ನೀನು ಏನು ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ಯಾ ಅಂದರೆ ಎಲ್ಲ ನಾನೇ ಮಾಡ್ಕೋಬೇಕು, ಎಲ್ಲ ನನ್ನದೇ ಆಸ್ತಿ ನನಗೆ ಆಗಬೇಕು ಅಂತ ಪ್ಲಾನ್ ಮಾಡ್ಕೊಂಡು ನನಗೆ ಹಿಂಗೆ ಮಾಡ್ತಾ ಇದೀಯ ನೀನು. ನಮ್ಮ ಅಣ್ಣ ಒಳ್ಳೆಯವನು, ನೀನೇ ಮಾಡ್ತಾ ಇರೋದು. ನೀನು ಯಾಕೆ ಹೋಗ ಸುಗುಣನ ಗಂಡನ ಕೆಲಸ ಕೊಡಬೇಕು ಅಂತ ನಿನ್ನ ತವ್ರ ಮನೆ ಕಡೆಗಳವರು ಅಂತ ಅವನಿಗೆ ಕೊಡಿಸ್ದೆ. ನೀನು ಅವ ಸರಿಯಾಗಿ ಕೆಲಸನ, ನಿಮ್ಮ ಅಣ್ಣಗೆ ಕೊಟ್ಟಿರೋ ಕೆಲಸನ ಸರಿಯಾಗಿ ಮಾಡಿದ್ರೆ ಅವನು ಯಾಕೋ ಹಿಂಗೆ ಮಾಡೋನು? ನಿಮ್ಮ ಅಣ್ಣಗೆ ಕೊಟ್ಟಿರೋ ಕೆಲಸ ಸರಿಯಾಗಿ ಮಾಡ್ದಿಲ್ಲದಕ್ಕೆ ಅವನು ಇವತ್ತು ಕೊಟ್ಟಿಲ್ಲ. ಅವಳಿನ ಪಾಪ ಕೊಡು ಅಂತ ಹೇಳವಳೆ. ಮುಚ್ಚಬಾಯಿ. ಥೂ, ನೀನು ತಾಯಿಯಾಗಿ ಒಂದು ಮಾತಾದರೂ ಹೇಳ್ದ? ಒಂದು ಮಾತಾದರೂ ನೀನು ಈ ಮನೆ ಮಗ ಅಲ್ವೇನೋ ಅವನು? ಅವನಿಗೆ ಕೆಲಸ ಕೊಡು ಅಂತ ನೀನೇನಾದರೂ ಒಂದು ಮಾತಾದರೂ ಹೇಳ್ದ ನೀನು? ನೀನಾದರೂ ಹೇಳ್ದ? ಹೇಳಲಿಲ್ಲ. ನನಗೆಷ್ಟು ಹೊಟ್ಟೆ ಉರಿಯೋಕ್ಕಿಲ್ಲ, ಎಷ್ಟು ನನಗೆ ಸಂಕಟ ಬರೋಕ್ಕಿಲ್ಲ. ನಮ್ಮ ಮನೆಗಳವರೇ ನನಗೆ ಮೋಸ ಮಾಡಿದ್ರು ಅಂದರೆ ನನಗೆಷ್ಟು ಸಂಕಟ ಬರೋಕ್ಕಿಲ್ಲ ಹೇಳು. ನೀನು ಹೇಳ್ದ? ಥೋ, ಇವನು ಹಿಂಗೆ ಮಾತಾಡ್ತಾನೆ. ತೆಗ್ದಿದ್ದನ್ನೆಲ್ಲ ಕಪ್ಪಳಕ್ಕೆ ಬಿಟ್ಬಿಡ್ತೀನಿ ನೋಡು. ಸುಮ್ಮನೆ ಕುಕ್ಕರಿಸ್ಕೋಬೇಕು. ನಾನು ಏನು ಅಂದ್ಕೊಂಡಿದ್ದೆ, ನೀನು ಇಂಥವನು ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾನು ಏನೋ ಬಿಡು ಒಳ್ಳೆಯವನು ಅಂತ ಹೇಳಿ ಮನಸ್ಸಿನಾಗ ಎಲ್ಲೋ ಒಂದು ಕಡೆಗೆ ನಿನಗೊಂದು ಏನೋ ಒಂದು ಮರ್ಯಾದೆ ಇತ್ತು, ಅದನ್ನ ಇವತ್ತು ಕಳ್ಕೊಬಿಟ್ಟೆ ನೀನು. ಹೋಗ್ಲೇಳು, ಯಾವತ್ತೋ ಹೋಗೋ ಮರ್ಯಾದೆ ಹೋಗೈತೆ, ಹೋಗ್ಲೇಳು. ನಾನು ಏನು ತಲೆ ಕೆಡಿಸಮಲ್ಲ. ನನಗೆ ನೀನು ಮೋಸ ಮಾಡ್ದಲ್ಲ, ನನಗೆ ನೀನು ಅನ್ಯಾಯ ಮಾಡ್ದಲ್ಲ ನೀನು. ನನಗೆ ನೀನು ಕೆಲಸ ಕೊಡಲಿಲ್ವಲ್ಲ ನೀನು. ಯಾರನ್ನೋ 3ನೇ ಬೆಲೆ ಕೊಟ್ಟರಲ್ಲ ನೀವು ಗಂಡ ಹೆಂಡ್ತಿ ಇಬ್ಬರೂ. ನನಗೆ ಎಷ್ಟು ಬೇಜಾರಾಗಕ್ಕಿಲ್ಲ. ನಮ್ಮ ಮನೆಗಳವ್ರೆ ನನಗೆ ಹಿಂಗೆ ಮಾಡಿದ್ರು ಅಂದರೆ ಬೇರೆಯವ್ರು ಯಾಕಪ್ಪ ನನಗೆ ಮೋಸ ಮಾಡೋಕ್ಕಿಲ್ಲ ಅಂತ ನನಗೆ ಬೇಜಾರಾಗಲ್ಲ ಹೇಳು. ಅಭಿಜಿ ಏನು ಓದ್ಕೊಂಡು ಹೋದ್ಲು? ಅವಳಷ್ಟೊಂದು ದುಡ್ಡು ಅಂತ ಮೆರಿತಿದ್ದವಳು ಏನಾದ್ಲು? ಅರ್ಥ ಮಾಡ್ಕೊಂಡು ನಡೆದ್ರೆ ನಿನಗೇ ಗೊತ್ತಾಗುತ್ತೆ ನೀನು ಹೆಂಗೆ ಅಂತ ಹೇಳಿ. ನೀನು ಮಾಡಿರೋದು ನಿನಗೇ ಗೊತ್ತಾಗ್ತೈತಿ. ನೀನು ಸ್ವಲ್ಪನೂ ಅರ್ಥ ಮಾಡ್ಕೊಂಬಿಲ್ಲ. ನನಗೆಲ್ಲ ಬರೀ ಕೆಟ್ಟದ್ದು ಮಾಡ್ತಾ ಇದೆಯಾ. ಮಾಡು. ನನಗೂ ಒಂದಲ್ಲ ಒಂದಿನ ಒಳ್ಳೆ ಕಾಲ ಬಂದೇ ಬರುತ್ತೆ. ನಾನು ಚೆನ್ನಾಗಿದ್ದೇ ಇರ್ತೀನಿ ನೋಡೋಣ. ನೀನ ಅಂತ. ಥೂ, ಹೋಗು. ನೀನು ಅನಿಷ್ಟ ಮುಖಗಳನ್ನ ನನಗೆ ತೋರಿಸ್ಬೇಡಿ. ಮತ್ತೆ ಬಾಯಿಲಿ ಇವಾಗ ಏನು ಮಾತಾಡಿದ್ರು ಅವನು ರೇಗ್ತಾನೆ. ಏನು ಮಾತಾಡಿದ್ರು ಅಂತಾಗೆ ನಡೆಯಲ್ಲ. ಸುಮ್ಮನೆ ಯಾಕೆ ಇವಾಗ ಏನಾರ ಮಾತಾಡು, ಸುಮ್ಮನೆ ಮೇಲೆ ಬರುತ್ತೆ. ಸುಮ್ಮನೆ ಬಾಯಿಲ್ಲ ಒಂದು ಸಣ್ಣ ಮನಿಕೆಂಬಿ, ಸುಮ್ಮನೆ ಮನಿಕೇಳೋ ಒಂದು 5 ನಿಮಿಷ. ಇಷ್ಟೊಂದು ಕುಡ್ದಿದೆಯಾ, ಎಲ್ಗೂ ಹೋಗಬೇಡ. ಅದು ಇಲ್ದಂಗೆ ಮಾತಾಡ್ಬೇಕು ಭಾರತ. ಇವಾಗ ಏನು ಮಾತಾಡಬಾರ್ದು ಬಾ. ಸುಮ್ಮನೆ ಇಲ್ಲದೆಲ್ಲ ಜಗಳ ಆಗುತ್ತೆ. ಸುಮ್ಮನೆ ಬಾಯಿಲಿ. ನೋಡಿದ್ರಲ್ಲ ವೀಕ್ಷಕರ, ಕುಡ್ದು ಬಂದು ಹೆಂಗೆ ಮಾತಾಡ್ತಾ ಇದ್ದಾನೆ ಈ ಮನು ಅಂತ ಹೇಳಿ. ಅಲ್ಲ, ನಾನು ಕೆಲಸ ಕೊಟ್ಟಿಲ್ಲ ಅಂತ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ಅವ್ರ ಅಣ್ಣನೇ ಕೊಟ್ಟಿಲ್ಲ, ನಾನು ಇನ್ನೂ ಕೂಡ ಪತ್ಲಾಗೆ ಹೋಗ್ಲಿ ಏನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ನಾನಿನ್ನು ಒಳ್ಳೆ ಮಾತಲ್ಲಿ ಹೇಳಿದ್ದೀನಿ. ಆದರೆ ಅವನು ಅರ್ಥ ಮಾಡ್ಕೊಂಡಂಗೆ ನನ್ನ ಮೇಲೆ ಹೆಂಗೆ ರೇಗಾಡ್ತಾ ಇದ್ದಾನೆ ನೋಡಿ. ನಾನು ಕೊಡು ಅಂದ್ರೂ ಅವ್ರ ಅಣ್ಣ ಕೊಡೋದಕ್ಕೆ ತಯಾರಿಲ್ಲ. ಅವ್ರು ತುಂಬ ಬೇಜಾರಾಗಿದ್ದಾರೆ ಅವ್ರ ಅಣ್ಣ. ಯಾಕಂದರೆ ಇವನು ಆ ರೀತಿ ಮಾಡ್ದ ಅಂತೇಳಿ ಅವ್ರ ಅಣ್ಣನಿಗೆ ತುಂಬ ಬೇಜಾರು. ಅದಕ್ಕೆ ಅವ್ರು ಕೊಡ್ತಿಲ್ಲದಕ್ಕೆ ನನ್ನ ಮೇಲೆ ಗಲಾಟೆ ಮಾಡೋದಕ್ಕೆ ಬಂದವನೇ ಕೊಡೋದು. ನೋಡ್ತಾ ಇರ್ರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.